ಪೂಜೆ ಅದು ಮುಗಿದ ನಂತರ ನಾವು ಇವಾಗ ಫೋಟೋ ತಕ್ಕೊತೀವಿ, ಹಾಗೆ ವಿಡಿಯೋ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ಈಶ್ವರ ಪಾರ್ವತಿ ಗಣೇಶನ ಮೂರ್ತಿ ಇಟ್ಟು ಪೂಜೆ ಮಾಡ್ಯಾರ್ರಿ. ಮುಂದ್ಗಡೆ ಇಟ್ಬಿಟ್ಟು ಪೂಜೆ ಅದು ಮಾಡ್ಯಾರ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ನಾನು ಇವಾಗ ರೆಡಿಯಾಗಿ ಅಮ್ಮನ ಮನೆಗೆ ಬಂದಿದ್ದೆ. ನಾವೆಲ್ಲ ಕೂಡ ಎಲ್ಲಿಗೆ ಹೋಗ್ತೀವಿ, ಏನು ಫಂಕ್ಷನ್ ಕೂತೀನಿ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಏನಂದರೆ ನಮ್ಮ ದೊಡ್ಡಪ್ಪನ ಮಗಳು ಆರಾಧನಾ ಕಾರ್ಯಕ್ರಮ ಆದರೆ 8 ವರ್ಷ ಆಯಿತು. ಹಂಗಾಗಿಬಿಟ್ಟು ಇವಾಗ ಅಲ್ಲಿ ನೋಡ್ತೀವ್ರಿ, ನನ್ನ ತಂಗಿ ಕೂಡ ಬಂದಾಳ. ಅವಳು ನಾವೆಲ್ಲರೂ ಕೂಡಿ ನಮ್ಮ ತಂಗಿದವರು ಅಮ್ಮ ಎಲ್ಲರೂ ಹೋಗಕತ್ತೀವಿ ರೀ ಫ್ರೆಂಡ್ಸ್. ಹಂಗಾಗಿ ದೊಡ್ಡಪ್ಪನ ಮಗಳಂದರೆ ನಮಗೂ ಅಕ್ಕನೇ ಆಗಬೇಕು. ಅವಳು ಸರಿ ಹೋಗಿ ಇವಾಗ 8ನೇ ವರ್ಷ ಆಯಿತು. ಇವಾಗ ಅದಕ್ಕೋಸ್ಕರ ಅಲ್ಲೇ ಮನೆಯಲ್ಲೇ ಅವ್ರದ್ದು ಮಂದಿರವನ್ನು ಕಟ್ಟ್ಯಾರೆ ಫ್ರೆಂಡ್ಸ್. ಗುಡಿ ಇಲ್ಲೇ ಅದ ನೋಡ್ರಿ, ಇದೇ ಗುಡಿ ಕಟ್ಟ್ಯಾರೆ. ಹಂಗಾಗಿಬಿಟ್ಟು ಇದು ಪೂಜೆಕ್ಕಿಂತ ಮುಂಚೆ ವಿಡಿಯೋ ಅದ ಫ್ರೆಂಡ್ಸ್. ಇದನ್ನು ನಮ್ಮ ತಮ್ಮ ಶೇರ್ ಮಾಡ್ಯಾನ. ಹಂಗಾಗಿಬಿಟ್ಟು ಫಸ್ಟಿಗೆ ಸ್ಟಾರ್ಟಿಂಗೇ ಇದೆಲ್ಲನೂ ಆಚಾರ್ಯಗಳು ಎಲ್ಲರೂ ಬಂದು ಈ ಥರ ರೆಡಿ ಮಾಡಕತ್ತಾರ. ರೆಡಿ ಮಾಡಿಬಿಟ್ಟು ಯಾವ ಥರ ಅಲ್ಲಿ ಆರಾಧನೆ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಅವರು ನಮ್ಮ ದೊಡ್ಡಪ್ಪ ವೈಟ್ ಶಲ್ಯ ಅದು ಹಾಕೊಂಡವರೆಲ್ಲ ಪಂಚೆ ಅದು ಉಟ್ಕೊಂಡಿರೋದು. ಇದು ಅವರು ಮನೆ ಅದ ನೋಡ್ರಿ, ಫುಲ್ಲು ತೋರಿಸ್ತಾ ಇರೋದು. ಹಂಗಾಗಿಬಿಟ್ಟು ಯಾವ ಥರ ರೆಡಿ ಮಾಡಕತ್ತಾರೆ, ಯಾವ ಥರ ಪೂಜೆ ಮಾಡ್ತಾರೆ, ಆರಾಧನಾ ಪೂಜೆ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ ಇದು. ಹಂಗಾಗಿಬಿಟ್ಟು ಅದನ್ನು ಕೂಡ ನಿಮಗೆ ಶೇರ್ ಮಾಡಕತ್ತೀನಿ. ತಪ್ಪದೆ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿರಿ, ಚೆನ್ನಾಗ್ಯದ, ನಿಮಗೂ ಇಷ್ಟ ಆಗ್ತದೆ ಅಂದ್ಕೊಂಡೀನಿ. ಇವಾಗ ನೋಡಿರಿ, ಈಗ ಬಂದಿರೋದು ಅಲ್ಲಿ ಮುಂದ್ಗಡೆ ಹಾಲಲ್ಲಿ ನಾನು, ನನ್ನ ತಂಗಿ ಮತ್ತು ನಮ್ಮ ಅಣ್ಣನ ಮಗಳು ಮತ್ತು ನಮ್ಮ ಅಣ್ಣನ ಹೆಂಡತಿ ವೈನಿ ಎಲ್ಲರೂ ಇಲ್ಲೇ ಹಾಲಲ್ಲಿ ಮುಂದೆ ಕುಂತೀವಿ. ಯಾಕಂದರೆ ಇನ್ನು ಪೂಜೆ ಏನೂ ಸ್ಟಾರ್ಟ್ ಆಗಿಲ್ಲ. ಹಂಗಾಗಿಬಿಟ್ಟು ಎಲ್ಲರೂ ಮಾತಾಡ್ತಾ ನಾವು ಕುಂತಿದ್ದೀವಿ. ಹಂಗಾಗಿಬಿಟ್ಟು ಅವಳು ಕೂಡ ಮೆಹಂದಿ ಎಲ್ಲ ಹಾಕಿದಳು ನನ್ನ ತಂಗಿ ಕೈಗೆ. ಅವಳಿಗೆ ಈ ಕಡೆ ವಿಡಿಯೋ ಆದಾಗ ನೋಡು ಮಾತಾಡಿ ಕಡೆ ತಿರುಗ ಅಂತ ಹೇಳಿದ್ರೆ ಅವಳು ನೋಡ್ತಾ ಇರಲಿಲ್ಲ. ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಕಡೆ ನೋಡು ಅಂತ ಹೇಳಿದ್ರೆ ಅವ್ನು ನೋಡ್ತಾ ಇರಲಿಲ್ಲ. ಹಂಗೆ ನಮ್ಮ ತಂಗಿದವ್ರನ್ನೂ ಕೂಡ, ಇವರೆಲ್ಲ ನನ್ನ ತಂಗಿದಾರ್ರಿ, ಅವರು ಕೂಡ ಹೇಳಕತ್ತಾರಂದ್ರೆ ಮತ್ತು ಕೇಳ್ತಾ ಇರಲಿಲ್ಲ. ಆಮೇಲೆ ನನ್ನ ಚಿಕ್ಕ ತಂಗಿ ಹೇಳಿದ ನಂತರ ಅವಳು ಈ ಕಡೆ ನನ್ನ ಕಡೆ ವಿಡಿಯೋ ಮಾಡ್ಕೊಳ್ಳೋದು ನೋಡ್ತಾ ಇದ್ದಳು ನೋಡಿ ಫ್ರೆಂಡ್ಸ್. ಒಂದೇ ಜಿದ್ದು ಅವಳಿಗೆ, ಆಟ ಅಂದರೆ ಆಟ. ಚಿಕ್ಕ ಮಕ್ಕಳು ಅಂದ್ರೆ ಹಾಗೆ ಅಲ್ಲ ಫ್ರೆಂಡ್ಸ್. ಹಂಗಾಗಿ ಅದನ್ನು ನಮ್ಮ ಶೇರ್ ಮಾಡಿದ್ರೆ ಆಯಿತು ನಿಮ್ಗೆ ಅಂದ್ಕೊಂಡು ನಾನು ಇವಾಗ ಶೇರ್ ಮಾಡಕತ್ತೀನಿ. ಯಾಕಂದರೆ ನನ್ನ ಅಣ್ಣನಿಗೆ ಒಂದು ಹುಡುಗಿ ಒಂದು ಹುಡುಗ, ಇವೆರಡು ಮಕ್ಕಳು ಅದಾರ ನೋಡ್ರಿ. ಇದು ನನ್ನ ಅಕ್ಕ ನೋಡಿ, ಈ ಥರ ಅದಳ. ಅವಳದು ಯಾರೋ ಏನೋ ಚಿತ್ರ ಬಿಡಿಸಿ ಕೊಟ್ಟಾರಂತ, ಅದನ್ನು ಮನೆಯಲ್ಲೇ ಹಾಕ್ಯಾರ ಹಾಲಲ್ಲಿ ಎದುರುಗಡೆ ಮೇಯ್ನ್. ಇವಾಗ ಅಗ್ನಿ ಪೂಜೆ ಮಾಡಕತ್ತಾರೆ, ಓಂ ಅಂತ ಹೇಳ್ತೀವಲ್ಲ ಅದನ್ನು. ಅಮ್ಮ, ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ನಮ್ಮ ದೊಡ್ಡಮ್ಮ, ದೊಡ್ಡಪ್ಪ ಮತ್ತು ನಮ್ಮ ತಮ್ಮನ ಹೆಂಡ್ತಿದ್ರು ಎಲ್ಲರೂ, ನಮ್ಮ ಅಣ್ಣನ ಹೆಂಡತಿ ನಾವೆಲ್ಲರೂ ಕುಂತು ಅಲ್ಲಿ ಪೂಜೆ ಹೋಮದಲ್ಲಿ ಕುಂತು ಮಾಡಕತ್ತಾರೆ. ಇವಾಗ ಪೂಜೆ ಅದು ಮುಗಿದ ನಂತರ ಮತ್ತು ಅಲ್ಲಿ ಮುಂದ್ಗಡೆ ತಾಳಿಕೊಟ್ಟು ಕಾಸಿಗತ್ತಿ ಮುತ್ತಿ ಅವರಲ್ಲಿ ದೀಕ್ಷೆಯನ್ನು ಕೊಡಿಸಿದ್ರು ಇವರಿಗೆ, ನಮ್ಮ ಅಕ್ಕಗೆ. ಹಾಗೆ ಮಹಾಶಿವಶರಣೆ ರೇಣುಕಾ ಮಾತೆ ಎಂದು ಕರೀತಾರೆ. ಇದು ಮಾವಿನಕಾಯಿ ತೋರಣ ಅದೆಲ್ಲ ಫ್ರೆಂಡ್ಸ್, ಅದನ್ನು ಕಟ್ಟಕತ್ತಾರೆ. ಇವಾಗ ಕಟ್ಟಿ ರೆಡಿ ಮಾಡ್ಕತ್ತಾರೆ. ಅದೇ ಅಗ್ನಿ ಹೋಮದೆಲ್ಲನೂ ಮುಗೀತಲ್ಲ. ಹಂಗಾಗಿ ದೇವಪುರದ ಜಡಿ ಶಾಂತಲಿಂಗೇಶ್ವರ ಅತ್ತೆಯವರು ಬರ್ತಾರಂತ ಹೇಳಿದ್ರೆ, ಹಂಗಾಗಿ ಇನ್ನೂ ಬರ್ತಾ ಇರಲಿಲ್ಲ. ನಾವು ಮಾತಾಡ್ತಾ ಕುಂತಿದ್ದೀವಿ. ಅದಕ್ಕೋಸ್ಕರ ಅವ್ರು ಲೇಟ್ ಆಗಿತ್ತು ಬರೋದಕ್ಕೆ. ಅಲ್ಲೇ ಮನೆ ಹತ್ರನೇ ಕುಂತು ನಾವೆಲ್ಲನೂ ಮಾತಾಡ್ತಾ ಕುಂತಿದ್ದೀವಿ. ನನ್ನ ಮಕ್ಕಳು ಅವರೆಲ್ಲರೂ ಕುಂತಿದ್ದು ಮಾಡಕತ್ತಾರೆ ನೋಡ್ರಿ. ನನ್ನ ತಂಗಿ ಮಗ ಇವಿಬ್ಬರು ನನ್ನ ಮಕ್ಕಳು. ಹಂಗಾಗಿ ಇವಾಗ ನೋಡ್ರಿ ಅಜ್ಜವ್ರು ಬಂದರು. ಹಂಗಾಗಿ ಅಲ್ಲಿ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ತಮ್ಮನ ಹೆಂಡತಿ ಅವರು ಪಾದ ಪೂಜೆ ಮಾಡಕತ್ತಾರೆ. ಈಗ ಅಗ್ನಿ ಹೋಮ ಏನು ಮಾಡಿದ್ರಲ್ರಿ ಫ್ರೆಂಡ್ಸ, ಅದನ್ನು ಪ್ರಸಾದವನ್ನು ನಮ್ಗೆ ಹಚ್ತಾಯಿದ್ರು ಅಜ್ಜವರು. ಹಂಗಾಗಿಬಿಟ್ಟು ಇವಾಗ ಒಳಗಡೆ ಹೋಗಿ ಅವರು ಕೂಡ ಒಳಗಡೆ ಪೂಜೆ ಮಾಡ್ತಾರೆ ನಮ್ಮ ಅಕ್ಕ ಅವ್ರದ್ದು. ಹಂಗಾಗಿಬಿಟ್ಟು ಇದೇನು ನೋಡ್ರಿ, ಈ ಮನೆ ಹತ್ರನೇ ಅವ್ರದ್ದು ತುಂಬ
ತುಂಬ ಅದೃಷ್ಟ ಅಂತಂತ ಹೇಳಿದ್ದಾರೆ ಅವ್ರದ್ದು. ಹಾಗೇನು ಆದರೆ ಅವ್ರದ್ದು ಹೊರಗಡೆ ಏನು ಬೇಡ ಅಂತ ಅಂದ್ಬಿಟ್ಟು ಅವ್ರನ್ನ ಇಲ್ಲೇ ಮನೆಯಲ್ಲೇ ಇರಬೇಕು, ತುಂಬ ಲಕ್ಕಿ ಅವಳು ಅಂತ ಅಂದ್ಬಿಟ್ಟು ಹೇಳಿದ್ರು ಅಜ್ಜಿಯವರು. ಹಂಗಾಗಿಬಿಟ್ಟು ಅವಳು ಸರಿ ಹೋದ್ಮೇಲೆ ಇಲ್ಲೇ ಇಟ್ಟು ಪೂಜೆ ಅದು ಮಾಡಿದ್ರಾಯ್ತು ಅಂದ್ಬಿಟ್ಟು ಇಲ್ಲೇ ಅವಳನ್ನು ಇಲ್ಲೇ ಇಟ್ಬಿಟ್ಟು ಇವಾಗ ಆ ಥರ ಗುಡಿ ಕಟ್ಬಿಟ್ಟು ಪ್ರತಿ ವರ್ಷವೂ ಕೂಡ ಇದೇ ಥರನೇ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿಬಿಟ್ಟು ನಾನು ಹೋದ ವರ್ಷದ ವಿಡಿಯೋನು ಹಾಕೀನಿ ಫ್ರೆಂಡ್ಸ್, ಅದನ್ನು ನೋಡಿರಿ ಯಾರು ನೋಡಿಲ್ಲ ಅಂದ್ರೆ. ಈ ವರ್ಷವೂ ಕೂಡ ಈ ಥರ ಪೂಜೆ ಮಾಡಕತ್ತಾರ. ಹಂಗಾಗಿಬಿಟ್ಟು ನಾನು ಕೂಡ ನಿಮ್ಗೆ ತೋರಿಸಿದ್ದಾಯ್ತು. ಇವರೇ ನೋಡ್ರಿ ನಮ್ಮ ದೊಡ್ಡಪ್ಪ. ಹಂಗಾಗಿಬಿಟ್ಟು ನಿಮಗೆ ನಾನು ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್. ಒಳಗಡೆ ಪೂಜೆ ಅದು ಮುಗಿಸ್ಕೊಂಡ್ರು ಬಂದರು ಅಜ್ಜಿಯವರು. ಹಂಗಾಗಿಬಿಟ್ಟು ಇವಾಗ